ಡೊಂಬರ ಸಮಾಜದ ಸ್ಮಶಾನ ಭೂಮಿ ಅತಿಕ್ರಮಣದ ಕುರಿತು ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿ ಹಾಗೂ ಮಾನ್ಯ ಎಸ್ಪಿ ಸಾಹೇಬರಿಗೆ ಮನವಿ ಸಲ್ಲಿಸಿದರು. 3 ದಶಕಗಳಿಂದ ಮುಚ್ಚಲ್ಪಟ್ಟ ಕಂಪನಿಯ ಹೆಸರಿನಲ್ಲಿ ಅಕ್ರಮ ಮನೆಗಳ ನಿರ್ಮಾಣ, ಪೂರ್ವಜರ ಸಮಾಧಿಗಳ ಮೇಲೆ ಜೆಸಿಬಿ ಓಡಿಸಿರುವ ಆರೋಪ. ನ್ಯಾಯಕ್ಕಾಗಿ ದಲಿತ ಸಂಘರ್ಷ ಸಮಿತಿ ಬೆಂಬಲದೊಂದಿಗೆ ಬೀದಿಗಿಳಿಯಲು ನಿರ್ಧಾರ. ಹೌದು ವೀಕ್ಷಕರೇ, ಜಿಲ್ಲೆಯ ಖಾನಾಪುರ ಪಟ್ಟಣದ ಶಾಹು ರಾಜನಗರದಲ್ಲಿರುವಂತಹ ಡೊಂಬಾರ ಸಮುದಾಯದ ಹಳೆಯ ಸ್ಮಶಾನ ಭೂಮಿಯನ್ನು ಪ್ರಭಾವಿಗಳು ಆಕ್ರಮಿಸುತ್ತಿದ್ದಾರೆ ಎಂದು ಆರೋಪಿಸಿ ಇದನ್ನು ಖಂಡಿಸಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೆಳಗಾವಿಯ ಚಲೋ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಕರಣದ ಹಿನ್ನೆಲೆಯನ್ನು ನಾವಿಲ್ಲಿ ಗಮನಿಸುವುದಾದರೆ, ಖಾನಾಪುರ ತಾಲೂಕಿನ ಸರ್ವೆ ನಂಬರ್ 93/A1 ಸುಮಾರು 300 ವರ್ಷಗಳ ಇತಿಹಾಸವಿರುವ ಸ್ಮಶಾನ ಭೂಮಿಯು ಡೊಂಬಾರ ಸಮುದಾಯದ ಭಾವನಾತ್ಮಕ ಮತ್ತು ಸಾಂಪ್ರದಾಯಿಕ ಹಕ್ಕಾಗಿದೆ. ಆದರೆ ಕಳೆದ 30 ವರ್ಷಗಳ ಹಿಂದೆ ಸ್ಥಗಿತಗೊಂಡಿರುವ ಸೆರಾಮಿಕ್ ಪ್ರಾಡಕ್ಟ್ಸ್ ಕಂಪನಿಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಕೆಲವು ಸ್ಥಳೀಯ ಪ್ರಭಾವಿಗಳು ಈ ಜಾಗದಲ್ಲಿದ್ದ ಮರಗಳನ್ನು ಕಡಿದು ಹಳೆಯ ಸಮಾಧಿಗಳನ್ನು ಧ್ವಂಸಗೊಳಿಸಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸುತ್ತಿದ್ದಾರೆ ಎಂದು ಸಮುದಾಯದ ಮುಖಂಡರು ದೂರಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದ ಆರೋಪ. ಈ ಆಕ್ರಮಣದ ಕುರಿತು ತಹಸೀಲ್ದಾರ್ ಮತ್ತು ಪಟ್ಟಣ ಪಂಚಾಯಿತಿಗೆ 10 ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಅತಿಕ್ರಮಣದಾರರು ಪೊಲೀಸರ ರಕ್ಷಣೆಯೊಂದಿಗೆ ಸ್ಮಶಾನ ಭೂಮಿಯನ್ನು ಕಬಳಿಸುತ್ತಿದ್ದಾರೆ. ಇದರಿಂದಾಗಿ ಅಲೆಮಾರಿ ಸಮುದಾಯದ ಜನರಿಗೆ ತಮ್ಮವರು ಮೃತಪಟ್ಟಾಗ ಅಂತ್ಯ ಸಂಸ್ಕಾರ ಮಾಡಲು ಜಾಗವಿಲ್ಲದಂತಾಗಿದ್ದು, ಇದು ಸಂವಿಧಾನಬದ್ಧ ಹಕ್ಕುಗಳ ಮತ್ತು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಬೆಳಗಾವಿ ಚಲೋ ಪ್ರತಿಭಟನೆಯ ವಿವರ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಸಮಸ್ತ ಡೊಂಬಾರ ಸಮುದಾಯದ ವತಿಯಿಂದ ಇಂದು ಬೆಳಗ್ಗೆ 10:30ಕ್ಕೆ ಬೃಹತ್ ಪ್ರತಿಭಟನೆ ನಡೆಯಲಿದೆ. ನಗರದ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಲಿದ್ದು, ದಲಿತ ಮುಖಂಡ ಮಲ್ಲೇಶ್ ಚೌಗ್ಲೆ ಹಾಗೂ ರಾಜೇಶ್ ಹಿಂಡಲ್ಗಿ, ರಾಘವೇಂದ್ರ ಚಲವಾದಿ, ರವಿ ಮಾಧಾರ್, ರಾಜು ಸೊಂಟಕ್ಕೆ ಹಾಗೂ ವಿವಿಧ ಸಂಘಟನೆಗಳು ಹಾಗೂ ಹೋರಾಟಗಾರರು ಭಾಗವಹಿಸಲಿದ್ದಾರೆ. ಸಮುದಾಯದ ಪ್ರಮುಖ ಬೇಡಿಕೆಗಳು: ಸ್ಮಶಾನ ಭೂಮಿಯಲ್ಲಿ ನಡೆಯುತ್ತಿರುವ ಅಕ್ರಮ ಕಾಮಗಾರಿಯನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕು. ಸಮಾಧಿಗಳ ಮೇಲೆ ನಿರ್ಮಿಸಲಾಗಿರುವ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಬೇಕು. ಸಮುದಾಯದ ಪೂರ್ವಜರ ಸ್ಮಶಾನ ಭೂಮಿಯನ್ನು ಕಂದಾಯ ದಾಖಲೆಗಳಲ್ಲಿ ಅಧಿಕೃತವಾಗಿ ಡೊಂಬಾರ ಸಮಾಜಕ್ಕೆ ಮಂಜೂರು ಮಾಡಬೇಕು. ಅತಿಕ್ರಮಣ ಮಾಡುತ್ತಿರುವ ಪ್ರಭಾವಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಒಟ್ಟಿನಲ್ಲಿ ತಲೆಮಾರುಗಳಿಂದ ಬಳಸಿಕೊಂಡು ಬರುತ್ತಿದ್ದ ಸ್ಮಶಾನ ಭೂಮಿಗಾಗಿ ಅಲೆಮಾರಿ ಸಮುದಾಯವು ಈಗ ಅಸ್ತಿತ್ವದ ಹೋರಾಟಕ್ಕೆ ಮುಂದಾಗಿದ್ದು, ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ವಿಚಾರದಲ್ಲಿ ಕೂಡಲೇ ಹಸ್ತಕ್ಷೇಪ ಮಾಡಬೇಕೆಂದು ಆಗ್ರಹಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಶಾಹು ನಗರದ ಹತ್ತಿರ ಇದ್ದಂತ ಡೊಂಬಾರಿ ಸಮಾಜದ ಸುಮಾರು 200 ವರ್ಷದಿಂದ ಈ ಜನ ಅಲ್ಲೇ ಉಳಿದು ಅಲ್ಲೇ ತಮ್ಮ ಜೀವನ ಎಲ್ಲ ಕಳ್ಕೊಂತಿದೆ. ಈಗಾಗಲೇ ಸರ್ಕಾರದಿಂದ 14 ಎಕರೆ 17 ಗುಂಟೆ ಜಮೀನು ಅವ್ರು ಕೊಟ್ಟಿತ್ತು. ಆ ಜಮೀನಿನಲ್ಲಿ ಅವರು ತಮ್ಮ ಮನೆಗಳು ಕಟ್ಕೊಂಡು ತಮ್ಮ ಮಕ್ಕಳ ಎಷ್ಟೋ ಪಿಡಿ ಇಲ್ಲಿ ಅಲ್ಲೇ ಉಳಿದು, ಅಲ್ಲಿ ಸ್ಕೂಲ್ ಕೂಡ ಇದೆ, ಸಮುದಾಯ ಭವನ ಇದೆ, ಎಷ್ಟೋ ವರ್ಷದಿಂದ ಅಲ್ಲೇ ಇದಾರು. ಅದೇ ಇತ್ತಿತ್ತಲಾಗೆ ಸುಮಾರು ಕೆಲವು ದಿವಸದಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳು, ಸಾಹುಕಾರಗಳು, ಕೆಲವು ದೊಡ್ಡ ದೊಡ್ಡ ಜನರು, ಅದ್ರ ಜೊತೆ ಕೆಲವು ಅಧಿಕಾರಿ ವರ್ಗದವರು ಅವ್ರ ಜೊತೆ ಸಾಮೀಲಾಗಿ ಈ ಬಡ ಜನದೇನು ಸ್ಮಶಾನ ಏನಿತ್ತು ಆ ಸ್ಮಶಾನ ಕಬ್ಜೆ ಮಾಡಿ ಅಲ್ಲಿ ಮನೆಗಳು ಹಾಕುವಂತ ಅವಕಾಶ ಅವ್ರಿಗೆ ಮಾಡಿಕೊಟ್ಟಿದಾರ. ನಾವು ಇಷ್ಟ ಹೇಳೋದು ಈ ಪ್ರಸಂಗದಲ್ಲಿ ಈಗಾಗಲೇ ರಾಜಶೇಖರ ಅದರ ಬಗ್ಗೆ ಎಲ್ಲ ಡೀಟೇಲ್ ಹೇಳಿದಾರ. ನಾವು ಸರ್ಕಾರಕ್ಕೂ ಮತ್ತೆ ಜಿಲ್ಲಾಧಿಕಾರಿ ಎಚ್ಚರಿಕೆ ಕೊಡ್ತೇವೆ. ಆ ಸ್ಮಶಾನ ಭೂಮಿಯಲ್ಲಿ ನಮ್ಗೆ ಇದ್ರ ಮುಂದೆ ಯಾರಾದ್ರೂ ಅಡ್ಡ ಹಾಕಿರಿ ಅಂದ್ರೆ ಇದ DC ಆಫೀಸು RC ಆಫೀಸ್ ಮಧ್ಯದಲ್ಲಿ ಇದ್ದಂತ ಇಲ್ಲೇ ನಾವು ಆ ಡೆಡ್ ಬಾಡಿ ತಂದು ಹುಗಿಯುವಂತ ಪಾಳಿ ಬರ್ತೈತಿ. ಅದನ್ನ ಅವಕಾಶ ಕೊಡ್ಬೇಡ್ರಿ. ಈಗ DC ಅವ್ರು ಹೇಳಿದಾರ 1 ವಾರದಲ್ಲಿ ಶೀಘ್ರ ನಾವು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ನಿಮ್ ನ್ಯಾಯ ಕೊಡ್ತೀವಿ ಅಂತ ಹೇಳಿದಾರ. ಸರ್ಕಾರ ಜಮೀನ ಅಲ್ಲಿ ಬೋರ್ಡ್ ಇದ್ದಾಗ ಈ ತೋಳವರು ಕೊಡೋರು ಯಾರ್ಯಾರು ಶಾಮೀಲ್ ಹತ್ರಾಗ ಅದಾರ. ಅಧಿಕಾರಿ ಬೇಕಾದಂತ ದೊಡ್ಡವ ಇರ್ಲಿ, ಆ ಬೇಕಾದಂತ ವ್ಯಕ್ತಿ ಅದ್ರ ದೊಡ್ಡವ ಇರ್ಲಿ. ಅವ್ರ ಬಗ್ಗೆ ಮೊನ್ನೆ ಬೆಳಗಾವಿ SP ಅವರು ದೊಡ್ಡ ಧೈರ್ಯ ಕೆಲಸ ಮಾಡ್ಯಾರ. ರಾಮಾನುಜನ್ ಸಾಹೇಬ್ರು ಹುಕ್ಕೇರಿಯಲ್ಲಿ ಸಂಕೇಶ್ವರಲ್ಲಿ ಕೆಲವು ಲ್ಯಾಂಡ್ ಗ್ರ್ಯಾಪರ್ ಇದ್ದಾರ, ಅಲ್ಲಿ ರಿಜಿಸ್ಟರ್ನು ಒಳ ಹಾಕಿದಾರು. ಅಂತ ಜನರು ಒಳ ಹಾಕಿದ್ರು. ನಾವು ಅದನ್ನ ಆಶೆ ಮಾಡ್ತೇವೆ. ಈಗ ನಾವು SP ಹತ್ರ ಕೂಡ ಹೊಂಟಿದೆವು. ಅಥವಾ ಯಾರ್ಯಾರು ಇನ್ವಾಲ್ವ್ ಆದ್ರೆ ಎಲ್ಲರ ಮೇಲೆ ಕಾಯ್ದೆಶೀರ ಕ್ರಮ ತಗೋಬೇಕು. ನಮ್ಮ ಸ್ಮಶಾನ ಉಳಿಸ್ಬೇಕು. ಇಷ್ಟ ನಾವು ಕೇಳ್ಕೊತೀವಿ. ಆಗ್ಲಿಲ್ಲ ಅಂದ್ರೆ
ಜಿಲ್ಲಾ ತುಂಬಾ ಮುಂದೆ ದೊಡ್ಡ ಹೋರಾಟಾಗಿ ಬಹಳ ಕೆಟ್ಟ ಪರಿಸ್ಥಿತಿ ಆಗ್ತೈತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಸಂಘಟನೆ ಹಾಗೂ ನಮ್ಮ ಹಿರಿಯ ದಲಿತ ಮುಖಂಡರಾದ ಮಲ್ಲೇಶನ ಚೌಗಲೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಇನ್ನಿತರ ಹೋರಾಟಗಾರರ ಸಮ್ಮುಖದಲ್ಲಿ ಒಂದು ಖಾನಾಪುರ ಪಟ್ಟಣದಲ್ಲಿ ಡೋಂಬಾರ್ ಸಮಾಜಕ್ಕೆ ಸ್ಮಶಾನ ಭೂಮಿ ಉಳುವಿಗಾಗಿ ಇವತ್ತಿನ ಮಾನ್ಯ ಜಿಲ್ಲಾಧಿಕಾರಿಗಳ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅಲ್ಲಿ ಸುಮಾರು 300 ವರ್ಷಗಳಿಂದ ಡೋಂಬಾರ್ ಸಮಾಜ ಖಾನಾಪುರ ಪಟ್ಟಣದಲ್ಲಿ ವಾಸ ಮಾಡ್ತಾ ಬ್ರಿಟಿಷರ ಕಾಲದಿಂದ ಕೂಡ ಅವರು ಅದೇ ಒಂದು ಜಾಗದಲ್ಲಿ ವಾಸ ಮಾಡ್ಕೊಂಡು ಬಂದ್ರು. ತದನಂತರದಲ್ಲಿ 1986ರಲ್ಲಿ ಗ್ರಾಮ ಪಂಚಾಯತಿ ಇದ್ದಂತ ಖಾನಾಪುರ 1986ರಲ್ಲಿ ಪಟ್ಟಣ ಪಂಚಾಯತಿಯಾಗಿ ಪರಿವರ್ತನೆ ಹೊಂದತಿ. ಅದ್ರ ಪೂರ್ವದಲ್ಲಿ ಕೂಡ ಏನು ಸರ್ಕಾರದ ಪಹಣಿ ಪತ್ರಿಕೆಯಲ್ಲಿ ಅದು ಸರ್ಕಾರಿ ಗೈರಾನ್ ಪಡ್ ಅಂತ ಹೇಳಿ ಸರ್ಕಾರಿ ಪಡ್ ಅಂತೇಳಿ ನೊಂದಿರುವಂತದ್ದು ಸಂದರ್ಭ 1984ರದ್ದು. ತದನಂತರದಲ್ಲಿ ಏನು 1947ರ ಪಹಣಿ ಪತ್ರಿಕೆಯಲ್ಲಿ ನಮ್ಮ ಭಾರತ ಸರ್ಕಾರ ಆದ ನಂತರ ಬ್ರಿಟಿಷ್ ಸರ್ಕಾರ ಹೋದ ನಂತರ ಆ ಒಂದು ಪಹಣಿ ಪತ್ರಿಕೆಯಲ್ಲಿ ರಾಜಾ ಸಿರಾಮಿಕ್ ಅನ್ನುವಂಥದ್ದು 99 ವರ್ಷಗಳ ಕಾಲ ಲೀಸ್ ಅಂತ ಹೇಳಿ ಇರುತ್ತೆ. ಅದು ಯಾವ್ದಕ್ಕೆ ಲೀಸ್ ಕೊಟ್ಟಿದ್ದಾರೆ? ಫ್ಯಾಕ್ಟ್ರಿ ಪ್ರೊಡಕ್ಷನ್ ಆದಂತ ನಿರುಪಯುಕ್ತ ವಸ್ತುಗಳನ್ನ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಆದ್ರೆ ಇಂತ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಈಗ 2022-23 ಸಂದರ್ಭದಲ್ಲಿ ಅದನ್ನ ತಮ್ಮ ಒಂದು ಲೆಟರ್ ಹ್ಯಾಡ್ ಅಲ್ಲಿ ಪಟ್ಟಣ ಪಂಚಾಯತಿಗೆ ಕೊಡ್ತಾರೆ. ಪ್ಲಾಟ್ ವೈಸ್ 30x40 ಪರ್ ಪ್ಲಾಟ್ 138 ಪ್ಲಾಟ್ಗಳನ್ನ ಒಂದು ಹಂಚಿಕೆ ಮಾಡಿ ತಮ್ಮ ಲೆಟರ್ ಹ್ಯಾಡ್ ಅಲ್ಲಿ ಪಟ್ಟಣ ಪಂಚಾಯತಿಗೆ ನಿರ್ದೇಶನ ನೀಡ್ತಾರ, ಇದನ್ನ ತಮ್ಮ ಡೈರಿಯಲ್ಲಿ ನೊಂದ್ ಮಾಡ್ಬೇಕು ಅಂತೇಳಿ. ಅರೆ ಲೀಸ್ ಮೇಲೆ ನೀವೇ ಇರ್ಬೇಕಾದ್ರೆ ನೀವು ಇನ್ನೊಬ್ರಿಗೆ ಕೊಡ್ಲಿಕ್ಕೆ ನೀವು ಯಾರು? ಅದ್ರದ್ದು ಮೂಲ ಮಾಲಕ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಾರ. ಅದ್ರದ್ದು ಆ ಆಸ್ತಿಗೆ ಯಾರೂ ಹೊಣೆಗಾರ ಇರುವುದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಯಾರಿಗೆ ನಿರ್ದೇಶನ ನೀಡುತ್ತೋ, ಕಾನೂನು ಅಡಿಯಲ್ಲಿ ಯಾರಿಗೆ ಕೊಡ್ಬೇಕಂತಿರುತ್ತೋ ಅಂತ ವ್ಯಕ್ತಿಗಳಿಗೆ ಕೊಡ್ತಾರೆ. ಅದು ಕೂಡ ನೀವು ಎಂತದನ್ನ ಪರಬಾರೆ ಮಾಡತ್ತೀರಿ ಅಂತಂದ್ರೆ, ಮನುಷ್ಯನಿಗೆ ಅವಶ್ಯವಾದಂತ ಕೊನೆಯ ಸ್ಥಾನ ಸುಸಜ್ಜಿತವಾಗಿ ಅವನ ನೆಮ್ಮದಿಯವಾಗಿ ಅವನ ಒಂದು ಸ್ಮಶಾನದಲ್ಲಿ ಹೂಳ್ಲಿಕ್ಕೆ ಇರುವಂತ ಜಾಗನ ಒಂದು ತಗೊಳತಾರೆ ಅಂತಂದ್ರೆ, ಮುಂದಿನ ದಿನಗಳಿಗೆ ಇನ್ ಎಂತದನ್ನ ನೀವು ಕಬಳಿಸ್ಲಿಕ್ಕೆ ತಯಾರಿದ್ದೀರಾ? ನಿಮಗೂ ಮಾನವೀಯತೆ ಇಲ್ವಾ? ನಿಮ್ಗೂ ಇದಿಲ್ವಾ? ಅದು ಸ್ಮಶಾನದಲ್ಲಿ ಬರೀ ಅದನ್ನ ಕಬಳಿಸೋದು ಅಷ್ಟೇ ಅಲ್ಲದೆ ರಾತ್ರೋರಾತ್ರಿ ಬೋರ್ವೆಲ್ ಕೊರೆಸುವುದು, ರಾತ್ರೋರಾತ್ರಿಯಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಮಾಡೋದು, ರಾತ್ರೋರಾತ್ರಿ ಸಿಸಿ ಫುಟೇಜ್ಗಳನ್ನು ಸದ್ಯಕ್ಕಾಲಿ ಅಳವಡಿಸ್ತಾ ಇದ್ದಾರೆ. ಸರ್ಕಾರಿ ಜಾಗೆಯಲ್ಲಿ ಖಾಸಗಿ ವ್ಯಕ್ತಿಗಳ ಸಿಸಿ ಫುಟೇಜ್ಗಳ ದರ್ಬಾರ. ಯಾಕೆ ಸರ್? ಮತ್ತೆ ಹೇಳ್ತಾರೆ ಅಧಿಕಾರಿಗಳು ಬೇಕಾದಂತವ್ರ ಕಡೆಗೆ ಹೋಗ್ರಿ, ಎಲ್ಲಾ ಅಧಿಕಾರಿಗಳನ್ನ ನಾವು ಖರೀದಿ ಮಾಡ್ತೀವಿ ಅಂತ ಹೇಳ್ತಾರೆ. ಪಾಪ ಆ ಮುಗ್ಧ ಜನಗಳಿಗೆ. ಅರೆ ಯಾರನ್ನ ಖರೀದಿ ಮಾಡ್ತೀರಾ? ಸರ್ಕಾರನ ಖರೀದಿ ಮಾಡ್ತೀರಾ? ಅಧಿಕಾರಿಗಳನ್ನ ಖರೀದಿ ಮಾಡ್ತಿದ್ರ? ಯಾವ ಒಬ್ಬ ವ್ಯಕ್ತಿ ತಪ್ಪಿತಸ್ಥ ಅಧಿಕಾರಿ ಇರ್ಬೋದು, ಅಂತವನ್ನ ಖರೀದಿ ಮಾಡಿ ನೀವು. ಮಾನ್ಯ ಜಿಲ್ಲಾಧಿಕಾರಿಗಳಂತ ನಿಷ್ಠಾವಂತ ಅಧಿಕಾರಿಗಳು, ಶೋಷಿತ ಸಮುದಾಯದ ಪರವಾಗಿ ನಿಂತಂತ ಮಾನ್ಯ ಜಿಲ್ಲಾಧಿಕಾರಿಗಳು, ನಮಗ್ 100% ಗೊತ್ತಿದೆ ನ್ಯಾಯ ಸಿಗುತ್ತೆ, ಈ ಸಮುದಾಯಕ್ಕೆ ಸ್ಮಶಾನ ಭೂಮಿ ಶಾಶ್ವತವಾದ ಪರಿಹಾರ ಸಿಗುತ್ತೆ ಅಂತೇಳಿ ನಮಗೆ 100%